Dear students, welcome back to my new video. This new video is on the poem Mirror, which is prescribed for BA first semester Basic English of Bidar University, Bidar. The poem Mirror is written by Sylvia Plath. Sylvia Plath was an American poet of 20th century. She was one of the most dynamic and admired poets of the 20th century. The poem Mirror is consisted of 20 lines, and in these 20 lines, the mirror itself is talking. The mirror itself is talking, and it tells us about its characters, and at the same time, it tells us about the behavior and the emotions of Sylvia Plath. ಆತ್ಮೀಯ ವಿದ್ಯಾರ್ಥಿಗಳೇ, ಮಿರರ್ ಇದು ಸಿಲ್ವಿಯಾ ಪ್ಲಾತ್ ಬರೆದಿರುವಂತ ಕವನ. ಸಿಲ್ವಿಯಾ ಪ್ಲಾತ್ ಒಬ್ಬ ಅಮೆರಿಕನ್ ಪೊಯೆಟ್, 20ನೇ ಶತಮಾನದ ಪ್ರತಿಭಾವಂತ ಅಮೆರಿಕನ್ ಪೊಯೆಟ್ ಆಗಿರ್ತಾಳೆ. ಅವಳು ಈ ಒಂದು ಕವನವನ್ನ ಬರೀತಾಳೆ. ಈ ಕವನ 20 ಲೈನ್ಗಳಿಂದ ಕ್ಷಮಿಸಿ, ಈ ಒಂದು ಕವನ 18 ಲೈನ್ಗಳಿಂದ ಕೂಡಿರುತ್ತದೆ. ಈ 18 ಲೈನಲ್ಲಿ ಮಿರರ್ ತನ್ನಷ್ಟಕ್ಕೆ ತಾನೇ ವ್ಯಕ್ತಿಯ ರೂಪವನ್ನು ಪಡೆದುಕೊಂಡು ತನ್ನ ಒಂದು ಸ್ವಭಾವವನ್ನು ಅದು ಹೇಳ್ಕೊಳ್ತದೆ. ಈ 18 ಲೈನಲ್ಲಿ ಸಿಲ್ವಿಯಾ ಪ್ಲಾತು ತನಗೆ ಆಗ್ತಾ ಇರುವಂತಹ ವಯಸ್ಸು ಹಾಗೂ ಮಾನವನ ಅಶಾಶ್ವತೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾಳೆ. ಅವಳಿಗೆ ವಯಸ್ಸಾಗ್ತಾ ಇರೋದ್ರಿಂದ ಅವಳ ಸುಂದರತೆ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಅವಳಿಗೆ ಬಹಳ ಚಿಂತೆ ಆಗ್ತಾ ಇರ್ತದೆ. ಆ ಚಿಂತೆಯನ್ನ ಅವಳು ಈ ಕವನದಲ್ಲಿ ಮಿರರ್ ಮುಖಾಂತರ ಹೇಳ್ಕೊಳ್ತಾ ಇದ್ದಾಳೆ. ಸೊ ನಾನು ಪ್ರತಿಯೊಂದು ಲೈನನ್ನು ಓದ್ತಾ ಅದರ ವಿವರಣೆಯನ್ನ ತಮಗೆ ಕೊಡ್ತಾ ಹೋಗ್ತೇನೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಮಿರರ್ ತನ್ನಷ್ಟಕ್ಕೆ ತಾನೇ ಒಂದು ವ್ಯಕ್ತಿಯ ರೂಪವನ್ನ ಪಡೆದುಕೊಳ್ತದೆ. ಅದು ತನ್ನ ಗುಣ ಹಾಗೂ ಸ್ವಭಾವದ ಬಗ್ಗೆ ಅದು ಈ ಒಂದು ಕವಿತೆಯಲ್ಲಿ ಹೇಳ್ತಾ ಹೋಗ್ತದೆ. ಸೊ ಮಿರರ್ ಹೇಳ್ಕೊಳ್ತದೆ, ಐ ಆಮ್ ಸಿಲ್ವರ್ ಅಂಡ್ ಎಕ್ಸಾಕ್ಟ್, ಐ ಹ್ಯಾವ್ ನೋ ಪ್ರೀ ಕಾನ್ಸೆಪ್ಷನ್ಸ್. ಸೊ ಅದು ಮಿರರ್ ಹೇಳ್ಕೊಳ್ತದೆ ಏನು ಅಂತಂದ್ರೆ, ನಾನು ಸಿಲ್ವರ್ ಇದ್ದಾಗಿದ್ದೇನೆ, ನಾನು ಹೊಳಿತಾ ಇದ್ದೇನೆ. ಅಂಡ್ ಐ ಆಮ್ ಎಕ್ಸಾಕ್ಟ್. ಎಕ್ಸಾಕ್ಟ್ ಅಂತಂದ್ರೆ ನನ್ನ ಮುಂದೆ ಯಾವ ಪ್ರತಿಬಿಂಬ ಬರ್ತದೋ ಅದು ಹೇಗಿದೆ ಹಾಗೆ ತೋರಿಸ್ತೇನೆ. ಒಂದು ನಿಖರತೆ ನನ್ನಲ್ಲಿದೆ. ಆ ಪ್ರತಿಬಿಂಬ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ನಾನು ಅದಕ್ಕೆ ತೋರಿಸ್ತೇನೆ. ಐ ಹ್ಯಾವ್ ನೋ ಪ್ರೀ ಕಾನ್ಸೆಪ್ಷನ್ಸ್. ನನಗೆ ಯಾವುದೇ ಪೂರ್ವಾಗ್ರಹವಿಲ್ಲ. ಯಾವ ವ್ಯಕ್ತಿ ನನ್ ಮುಂದೆ ಬರ್ತಾನೋ ಅವನು ಹೇಗಿದಾನೋ ಹಾಗೇನೆ ನಾನು ತೋರಿಸ್ತೇನೆ. ಆ ವ್ಯಕ್ತಿ ಬಗ್ಗೆ ನನಗೆ ಯಾವುದೇ ಪೂರ್ವಾಗ್ರಹವಿಲ್ಲ. ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ತೋರಿಸ್ಬೇಕು, ಇನ್ನೊಬ್ಬ ವ್ಯಕ್ತಿಯನ್ನ ಕೆಟ್ಟದಾಗಿ ತೋರಿಸ್ಬೇಕು ಅನ್ನುವಂತ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತವಾಗಿಲ್ಲ. ಐ ಹ್ಯಾವ್ ನೋ ಪ್ರೀ ಕಾನ್ಸೆಪ್ಷನ್ಸ್. ಐ ಆಮ್ ಎ ಸಿಲ್ವರ್. ನಾನು ಸಿಲ್ವರ್ ಇದ್ದಾಗಿದ್ದೇನೆ. ಎಕ್ಸಾಕ್ಟ್, ನಿಖರತೆ ಇದೆ ನನ್ನಲ್ಲಿ, ನನಗೆ ಯಾವುದೇ ಪೂರ್ವಾಗ್ರಹ ಇಲ್ಲ ಅನ್ನುವಂಥದ್ದನ್ನ ಮಿರರ್ ಈ ಮೊದಲನೇ ಸಾಲಿನಲ್ಲಿ ಹೇಳ್ಕೊಳ್ತದೆ. ಎರಡನೇ ಸಾಲಿನಲ್ಲಿ ವಾಟ್ ಎವರ್ ಐ ಸಿ ಐ ಸ್ವ್ಯಾಲೋ ಇಮಿಡಿಯೇಟ್ಲಿ. ನನ್ ಮುಂದೆ ಯಾವ್ದಾದ್ರೂ ಪ್ರತಿಬಿಂಬ ಬಂದಾಗ ಅದನ್ನ ನಾನು ತಕ್ಷಣದಲ್ಲಿ ನನ್ನ ಒಳಗೆ ತಗೊಂಡು ಅದು ಹೇಗಿದೆನೋ ಹಾಗೆ ತೋರಿಸ್ತೇನೆ. ಐ ಸ್ವ್ಯಾಲೋ ಇಟ್ ಇಮಿಡಿಯೇಟ್ಲಿ ಅಂಡ್ ಜಸ್ಟ್ ಆಸ್ ಇಟ್ ಈಸ್, ಅನ್ಮಿಸ್ಟೆಡ್ ಬೈ ಲವ್ ಆರ್ ಡಿಸ್ಲೈಕ್. ಸೊ ಐ ಸ್ವ್ಯಾಲೋ ಇಮಿಡಿಯೇಟ್ಲಿ. ಆ ಪ್ರತಿಬಿಂಬ ನನ್ ಮುಂದೆ ಬಂದ ತಕ್ಷಣ, ಆ ವ್ಯಕ್ತಿ ನನ್ ಮುಂದೆ ಬಂದ ತಕ್ಷಣನೇ ಅದನ್ನ ಯಾವ ರೀತಿ ನಾನು ತೋರಿಸ್ತೇನೆ, ಆ ಪ್ರತಿಬಿಂಬನ ಯಾವ ರೀತಿ ತೋರಿಸ್ತೇನೆ ಅಂತಂದ್ರೆ ಜಸ್ಟ್ ಆಸ್ ಇಟ್ ಈಸ್, ಅದು ಹೇಗಿದೆನೋ ಹಾಗೆ ತೋರಿಸ್ತೇನೆ. ಅನ್ಮಿಸ್ಟೆಡ್ ಬೈ ಲವ್ ಆರ್ ಡಿಸ್ಲೈಕ್. ಯಾರ ಬಗ್ಗೆನೂ ನನಗೆ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ. ಯಾರೇ ಬರಲಿ ಅವರ ಪ್ರತಿಬಿಂಬ ಹೇಗಿದೆನೋ ಹಾಗೆ ನಾನು ಅವರನ್ನ ತೋರಿಸ್ತೇನೆ. ಐ ಹ್ಯಾವ್ ನೋ ಲವ್ ಆರ್ ಡಿಸ್ಲೈಕ್ ಫಾರ್ ಎನಿಬಡಿ. ಯಾರದೇ ಬಗ್ಗೆ ಆಗ್ಲಿ ನನಗೆ ಯಾವುದೇ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ ಅನ್ನುವಂಥದ್ದನ್ನ ಮಿರರ್ ಹೇಳ್ಕೊಳ್ತದೆ. ಮುಂದಿನ ಲೈನಲ್ಲಿ
ಐ ಆಮ್ ನಾಟ್ ಕ್ರೂವಲ್, ಓನ್ಲಿ ಟ್ರೂತ್ಫುಲ್. ಐ ಆಮ್ ನಾಟ್ ಕ್ರೂವಲ್, ನಾನು ಕ್ರೂರಿಯಾಗಿಲ್ಲ. ಯಾರನ್ನು ನಾನು ಕೆಟ್ಟದಾಗಿ ತೋರಿಸ್ತೇನೆ ಅಂತಂದ್ರೆ ಅವ್ರು ಹೇಗಿದಾರೋ ಹಾಗೆ ತೋರಿಸ್ತಾ ಇದ್ದೇನೆ. ಐ ಆಮ್ ನಾಟ್ ಎ ಕ್ರೂವಲ್ ಅಬೌಟ್ ಎನಿಬಡಿ. ಐ ಹ್ಯಾವ್ ನೋ ಪ್ರೀ ಕನ್ಸೆಪ್ಷನ್ಸ್ ಎಟ್ ಆಲ್. ಐ ಆಮ್ ಟ್ರೂತ್ಫುಲ್. ನಾನು ನಿಜವನ್ನ ಹೇಳ್ತೇನೆ ಅನ್ನುವಂಥದ್ದನ್ನ ಮಿರರ್ ಇಲ್ಲಿ ಹೇಳ್ತದೆ. ದ ಐ ಆಫ್ ಅ ಲಿಟಲ್ ಗಾಡ್, ಐ ಆಮ್ ಲೈಕ್ ಅ ಲಿಟಲ್ ಗಾಡ್. ದೇವರಿಗೆ ಯಾರ ಮೇಲೆ ಸಿಟ್ಟು ಇರಲ್ಲ, ಯಾರ ಮೇಲೆ ಪ್ರೀತಿನೂ ಇರಲ್ಲ. ಎಲ್ಲರನ್ನು ದೇವರು ಎಲ್ಲರನ್ನು ಒಂದೇ ರೀತಿಯಾಗಿ ಯಾವ ರೀತಿ ನೋಡ್ತಾನೋ ಹಾಗೆ ನಾನು ಕೂಡ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತೇನೆ ಅನ್ನುವಂಥದ್ದನ್ನ, ಅದಕ್ಕೋಸ್ಕರ ಮಿರರ್ ತನ್ನಷ್ಟಕ್ಕೆ ತಾನೇ ದೇವರಿಗೆ ಹೋಲಿಸ್ಕೊಳ್ತದೆ. ದ ಐ ಆಫ್ ಲಿಟಲ್ ಗಾಡ್, ಫೋರ್ ಕಾರ್ನರ್ಡ್. ಇಟ್ ಶೋಸ್ ದ ಫಿಸಿಕಲ್ ಸ್ಟ್ರಕ್ಚರ್ ಆಫ್ ಎ ಮಿರರ್. ಐ ಆಮ್ a four cornered. I'm a four cornered. I have four corners. Most of the time, I meditate on the opposite wall. ದಿನದ ಬಹಳ ಅವಧಿ ನಾನು ನನ್ನ ಎದುರುಗಡೆಗೆ ಇರುವಂತ ಗೋಡೆಯನ್ನೇ ನೋಡ್ತಾ ಇರ್ತೇನೆ. Most of the time, I meditate on the opposite wall. It is pink with speckles. I have looked at it so long. ಸೊ ಎದುರಿಗಿರುವಂತ ವಾಲ್ ಹೇಗಿದೆ ಅಂತಂದ್ರೆ ಇಟ್ ಈಸ್ ಆಫ್ ಪಿಂಕ್ ಕಲರ್. ದ ವಾಲ್ ಅಪೋಸಿಟ್ ಟು ಮೀ ಆನ್ ವಿಚ್ ಐ ಮೆಡಿಟೇಟ್ ಫಾರ್ ಎ ಲಾಂಗ್ ಟೈಮ್. ಅದ್ರ ಮೇಲೇನೆ ನಾನು ದಿನದ ಬಹಳಷ್ಟು ಅವಧಿಯನ್ನ ನಾನು ಗಮನ ಹರಿಸ್ತೇನೆ. ಸೊ ಆ ವಾಲ್ ಹೇಗಿದೆ ಅಂತಂದ್ರೆ ಇಟ್ ಈಸ್ ಆಫ್ ಪಿಂಕ್ ಕಲರ್ ಅಂಡ್ ಇಟ್ ಹ್ಯಾಸ್ ಸಮ್ ಸ್ಪೆಕಲ್ಸ್. ಅದ್ರ ಮೇಲೆ ಸ್ವಲ್ಪ ಗುರುತುಗಳಿದ್ದಾವೆ, ಚಿಹ್ನೆಗಳಿದ್ದಾವೆ. ಅದನ್ನೇ ನಾನು ದಿನದ ಬಹಳ ಹೊತ್ತು ನೋಡ್ತಾ ಇರ್ತೇನೆ. ಐ ಹ್ಯಾವ್ ಲುಕ್ಡ್ ಇಟ್ ಸೋ ಲಾಂಗ್. ಬಹಳ ಹೊತ್ತು ಅದನ್ನೇ ನಾನು ನೋಡ್ತಾ ಇರ್ತೇನೆ. ಐ ಥಿಂಕ್ ಇಟ್ ಈಸ್ ಪಾರ್ಟ್ ಆಫ್ ಮೈ ಹಾರ್ಟ್. ದಿನದ ಬಹಳ ಹೊತ್ತು ಆ ಅಪೋಸಿಟ್ ಇರುವಂತ ಗೋಡೆಯನ್ನೇ ನೋಡ್ತಾ ಇರೋದ್ರಿಂದ ದಟ್ ವಾಲ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಹಾರ್ಟ್. ಅದು ನನ್ನ ಹೃದಯದ ಒಂದು ಭಾಗವೇ ಆಗಿದೆ ಅನ್ನುವಂಥದ್ದನ್ನ ಹೇಳ್ತದೆ. ಬಟ್ ಇಟ್ ಫ್ಲಿಕರ್ಸ್. ಆದ್ರೆ ಕೆಲವೊಂದು ಟೈಮಲ್ಲಿ ಅದು ಮಾಯವಾಗಿ ಹೋಗ್ತದೆ, ಕೆಲವೊಂದು ಟೈಮಲ್ಲಿ ಅದು ಕಾಣಲ್ಲ. ಯಾವಾಗ ಕಾಣಲ್ಲ ಅನ್ನೋದನ್ನ ಮುಂದಿನ ಲೈನಲ್ಲಿ ಅವಳು ಹೇಳ್ತಾಳೆ. ಫೇಸಸ್ ಅಂಡ್ ಡಾರ್ಕ್ನೆಸ್ ಸಪರೇಟ್ ಅಸ್ ಓವರ್ ಅಂಡ್ ಓವರ್. ಫೇಸಸ್ ಅಂಡ್ ಡಾರ್ಕ್ನೆಸ್ ಸಪರೇಟ್ ಅಸ್ ಓವರ್ ಅಂಡ್ ಓವರ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದ್ ಕಡೆಗೆ ಮಿರರ್ ಇರ್ತದೆ, ಇನ್ನೊಂದ್ ಕಡೆಗೆ ಅಪೋಸಿಟ್ ವಾಲ್ ಇರ್ತದೆ. ಯಾವಾಗ್ಲಾದ್ರೂ ಒಬ್ಬ ವ್ಯಕ್ತಿ ಆ ಮಿರರ್ ಮುಂದೆ ಬಂದ ಅಂದ್ರೆ ಅದಕ್ಕೆ ಅಪೋಸಿಟ್ ವಾಲ್ ಕಾಣಲ್ಲ, ಅಪೋಸಿಟ್ ವಾಲ್ ಮರೆ ಆಗ್ತದೆ. ಫೇಸಸ್, ಯಾವ್ದಾದ್ರು ವ್ಯಕ್ತಿಯ ಮುಖ ಆ ಮಿರರ್ ಮುಂದೆ ಬಂದ ತಕ್ಷಣ ಅಪೋಸಿಟ್ ವಾಲು ಮರೆ ಆಗ್ತದೆ. ಹಾಗೇನೆ ದ ಡಾರ್ಕ್ನೆಸ್, ವೆನ್ ದ ನೈಟ್ ಫಾಲ್ಸ್, in the darkness the mirror cannot see the opposite wall. ಡಾರ್ಕ್ನೆಸ್ ಅಲ್ಲೂ ಕೂಡ ನನ್ನ ಅಪೋಸಿಟ್ ವಾಲ್ ಅನ್ನ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಈ ಎರಡು ಟೈಮಲ್ಲಿ ಯಾವ್ದಾದ್ರು ವ್ಯಕ್ತಿ ಆ ಮಿರರ್ ಮುಂದೆ ಬಂದು ನಿಂತಾಗ ಆ ವಾಲ್ ಕಾಣೋದಿಲ್ಲ. ಅದ್ರ ಜೊತೆಗೆ ಯಾವಾಗ ವೆನ್ ದ ನೈಟ್ ಫಾಲ್ಸ್, ಯಾವಾಗ ರಾತ್ರಿ ಆಗ್ತದೋ, ವೆನ್ ದ ಡಾರ್ಕ್ನೆಸ್ ಕಮ್ಸ್, ಐ ಕೆನಾಟ್ ಸಿ ದ ಅಪೋಸಿಟ್ ವಾಲ್. Now I'm a lake. A woman bends over me. ಈಗ ಮಿರರು ತನ್ನನ್ನ ತಾನು ಒಂದು ಸರೋವರಕ್ಕೆ ಹೋಲಿಸ್ಕೊಳ್ತದೆ, ತಿಳಿಯಾದ ಸರೋವರಕ್ಕೆ ಹೋಲಿಸ್ಕೊಂಡು ವುಮನ್ ಬೆಂಡ್ಸ್ ಓವರ್ ಮೀ. ಒಬ್ಬ ಹೆಣ್ಮಗಳು ನನ್ ಮುಂದೆ ನನ್ನಲ್ಲಿ ಬಾಗಿ ನೋಡ್ತಾಳೆ. ಇಲ್ಲಿ ಸಿಲ್ವಿಯಾ ಪ್ಲಾತ್ಗೆ ಆ ಮಿರರು ರೆಫರ್ ಮಾಡ್ತಾ ಇದೆ ಅಂತ ನಾವು ಹೇಳ್ಬಹುದು. ಸಿಲ್ವಿಯಾ ಪ್ಲಾತು ಆ ಸರೋವರದಲ್ಲಿ ಬಾಗಿ ನೋಡ್ತಾಳೆ. ಐ ಆಮ್ ಅ ಲೇಕ್, ಎ ವುಮನ್ ಬೆಂಡ್ಸ್ ಓವರ್ ಮೀ, ಸರ್ಚಿಂಗ್ ಮೈ ರೀಚಸ್ ಫಾರ್ ವಾಟ್ ಶಿ ರಿಯಲಿ ಈಸ್. ಶಿ ಈಸ್ ಗೋಯಿಂಗ್ ಟು ಲುಕ್ ಹರ್ ಫೇಸ್ ಇನ್ ದ ಲೇಕ್. ಆ ಸರೋವರದಲ್ಲಿ ತನ್ನ ಪ್ರತಿಬಿಂಬವನ್ನ ಅವಳು ನೋಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ದೆನ್ ಶಿ ಟರ್ನ್ಸ್, ಸರ್ಚಿಂಗ್ ಮೈ ರೀಚಸ್ ಫಾರ್ ವಾಟ್ ಶಿ ರಿಯಲಿ ಈಸ್. ದೆನ್ ಶಿ ಟರ್ನ್ಸ್ ಟು ದೋಸ್ ಲಯರ್ಸ್, ದ ಕ್ಯಾಂಡಲ್ಸ್ ಆರ್ ದ ಮೂನ್. ನನ್ನಲ್ಲಿ ತನ್ನ
ಪ್ರತಿಬಿಂಬವನ್ನ ನೋಡ್ಕೊಳ್ತಾಳೆ. ನನ್ನಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ಕೊಂಡಾಗ ಅವಳಿಗೆ ಕೆಟ್ಟ ಅನ್ನಿಸ್ತದೆ. ಅವಳಿಗೆ ಏಜ್ ಆಗ್ತಾ ಇದೆ, ಅವಳು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಅವಳು ನನ್ನನ್ನ ಬಿಟ್ಟು ಬೇರೆದವ್ರ ಕಡೆಗೆ ಹೋಗ್ತಾಳೆ. ಯಾರು ಆ ಬೇರೆದವರು ಅಂತಂದ್ರೆ ದೇ ಆರ್ ದ ಲಯರ್ಸ್. ಅವ್ರು ಸುಳ್ಳು ಹೇಳೋರು. ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಹಂಗೆ ತೋರ್ಸೋರಲ್ಲ ಅವರು. ಯಾರವರು ಅಂದ್ರೆ 2 things the mirror says, the candles and the moon. In the light of a candle, a person looks beautiful, and at the same time in the moonlight also, however the person is, but he looks beautiful. So in the moonlight and candles, ಇವು ಏನ್ ಮಾಡ್ತವೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ನಿಖರ ಪ್ರತಿಬಿಂಬವನ್ನ ತೋರಿಸೋದಿಲ್ಲ. ಆ ವ್ಯಕ್ತಿ ಹೇಗೆ ಇರ್ಲಿ ಅವನು ಸುಂದರವಾಗಿ ಕಾಣಿಸ್ತಾ ಇರ್ತಾನೆ. ಒಂದು ಕ್ಯಾಂಡಲ್ ಲೈಟ್ ಅಲ್ಲಿ, ಇನ್ನೊಂದು ಮೂನ್ ಲೈಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಮಿರರ್ ಆ ಕ್ಯಾಂಡಲ್ಸ್ ಮತ್ತೆ ಮೂನ್ಗೆ ಏನಂತ ಕರೀತದೆ ಅಂದ್ರೆ ದೇ ಆರ್ ದ ಲಯರ್ಸ್. ದೋಸ್ ಆರ್ ದ ಲಯರ್ಸ್. ದೇ ಕಾಂಟ್ ರಿಫ್ಲೆಕ್ಟ್ ದ ಪರ್ಸನ್ ಆಸ್ ಹಿ ಈಸ್ ಆರ್ ಆಸ್ ಶಿ ಈಸ್. ದೇ ಆರ್ ದ ಲಯರ್ಸ್. ಐ ಆಮ್ ಇಂಪಾರ್ಟೆಂಟ್ ಟು ಹರ್. ಮಿರರ್ ಹೇಳ್ತದೆ ಏನು ಅಂತಂದ್ರೆ ಐ ಆಮ್ ಇಂಪಾರ್ಟೆಂಟ್ ಅಂಡ್ ಐ ಸಿ ಹರ್ ಬ್ಯಾಕ್. I see her back and reflect it faithfully. When she is looking the aging face in the mirror, she turns back. ಅವಳ ಮಿರರ್ ಇಂದ ಬೇರೆ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಬೇರೆ ಕಡೆಗೆ ಅಂದ್ರೆ ಆ ಕ್ಯಾಂಡಲ್ಸ್ ಮತ್ತೆ ಆ ಮೂನ್ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಯಾವಾಗ ಬೇರೆ ಕಡೆಗೆ ಹೋಗ್ಬೇಕು ಅವಾಗ ಅವಳ ಬ್ಯಾಕ್ ಅನ್ನ ಆ ಮಿರರ್ ಅದು ಹೇಗಿದೆನೋ ಹಾಗೆ ತೋರಿಸ್ತದೆ. ಐ ಸಿ ಹರ್ ಬ್ಯಾಕ್ ಅಂಡ್ ರಿಫ್ಲೆಕ್ಟ್ ಇಟ್ ಫೇತ್ಫುಲಿ. ಹೆಂಗಿದೆನೋ ಹಾಗೇನೆ ನಾನು ಅವಳ ಬ್ಯಾಕ್ ಅನ್ನು ಕೂಡ ತೋರಿಸ್ತೇನೆ, ಅವಳ ಬೆನ್ನನ್ನು ಕೂಡ ಹಾಗೇನೆ ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ. ಶಿ ರಿವಾರ್ಡ್ಸ್ ಮೀ ವಿತ್ ಟಿಯರ್ಸ್ ಅಂಡ್ ಅನ್ ಹೆಸಿಟೇಷನ್ ಆಫ್ ಹ್ಯಾಂಡ್ಸ್. ಶಿ ರಿವಾರ್ಡ್ಸ್ ಮೀ ವಿತ್ ಟಿಯರ್ಸ್. ಅವಾಗ ಅವಳಿಗೆ ಈ ಮಿರರ್ ಅಲ್ಲಿ ತನ್ಗೆ ವಯಸ್ಸಾಗ್ತಾ ಇರೋದನ್ನ ನೋಡ್ಕೊಂಡಾಗ, ಮುಖದ ಮೇಲೆ ನೆರೆಗಳು ಬೀಳ್ತಾ ಇರುವಂತದ್ದನ್ನ ನೋಡ್ಕೊಂಡಾಗ ಅವಳಿಗೆ ದುಃಖ ಆಗ್ತದೆ. ಅವಳ ಕಣ್ಣಲ್ಲಿ ನೀರ್ ಬರ್ತವೆ. ಹಾಗೇನೆ ಅನ್ ಹೆಸಿಟೇಷನ್ ಆಫ್ ಹ್ಯಾಂಡ್ಸ್. ಕೈಯನ್ನ ತಿಕ್ಕೋತಾಳೆ ಅವಳು. ಅವಳಿಗೆ ಸಮಾಧಾನ ಆಗಲ್ಲ, ದುಃಖ ಆಗುತ್ತೆ. ಹೆಸಿಟೇಷನ್ ಆಫ್ ಹ್ಯಾಂಡ್ಸ್. ಅಂಡ್ ಐ ಆಮ್ ಇಂಪಾರ್ಟೆಂಟ್ ಟು ಹರ್. ನಾನು ಅವಳಿಗೆ ಬಹಳ ಪ್ರಾಮುಖ್ಯವಾದ ವಸ್ತು ಆಗಿರ್ತೇನೆ. ಪ್ರತಿಯೊಬ್ಬರ in the purse of every woman there is always a small mirror. They always want to look into the mirror. I'm important to her. She comes and goes. ಪ್ರತಿ ದಿನ ಅವಳು ನನ್ನ ಹತ್ರ ಬರ್ತಾಳೆ, ತನ್ನ ಮುಖವನ್ನ ನೋಡ್ಕೊಳ್ತಾಳೆ, ಹೋಗ್ತಾ ಇರ್ತಾಳೆ. She comes and goes. This process is going on from her youthful days to the aging days. Each morning it is her face that replaces the darkness. Each morning it is her face that replaces the darkness. ಸೊ ಮಿರರ್ ಹೇಳ್ತದೆ ಇಲ್ಲಿ, ಪ್ರತಿ ದಿನ ಬೆಳಗ್ಗೆ ಆದ ತಕ್ಷಣ ಅವಳು ನನ್ನ ಹತ್ರ ಬರ್ತಾಳೆ. ಆ ಡಾರ್ಕ್ನೆಸ್ ಯಾವ್ದ್ರಿಂದ ದೂರ ಆಗ್ತದೆ ಅಂದ್ರೆ ಅವಳ ಫೇಸ್ ಇಂದ ದೂರ ಆಗ್ತದೆ. ಆ ಡಾರ್ಕ್ನೆಸ್ ಮತ್ತೆ ಮಿರರ್ ಮಧ್ಯೆ ಅವಳ ಫೇಸ್ ಬರ್ತದೆ. ಈಚ್ ಮಾರ್ನಿಂಗ್ ಶಿ ಕಮ್ಸ್ ಟು ಮೀ. ಈಚ್ ಮಾರ್ನಿಂಗ್ ಶಿ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಮೀ and looks herself in me. Each morning it is her face that replaces the darkness. In me she has drowned a young girl, and in me an old woman. From the period when she was young, from her youthful days till to the old woman, till she becomes an old woman, she always used to look into the mirror. In me she has drowned a young girl, and in me an old woman rises toward her day after day like a terrible fish. Rises toward her day after day. ಪ್ರತಿ ದಿನ ಅವಳ ಒಂದು ವಯಸ್ಸಲ್ಲಿ ಪ್ರತಿದಿನ ಕಳೆದು ಹೋಗ್ತಾ ಇದೆ. ಅವಳಿಗೆ ವಯಸ್ಸಾಗ್ತಾ ಇದೆ. ಅವಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಶಿ ಇಸ್ ಲುಕಿಂಗ್ ಲೈಕ್ ಅ ಟೆರಿಬಲ್ ಫಿಶ್. ಅವಳ ಆ ಒಂದು ಬ್ಯೂಟಿ, ಅವಳ ಒಂದು ಸುಂದರತೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಈ ರೀತಿ ಹೇಳೋದ್ರ ಮುಖಾಂತರ ಸಿಲ್ವಿಯಾ ಪ್ಲಾತು ತನಗೆ
ವಯಸ್ಸಾಗ್ತಾ ಇರೋದ್ರ ಬಗ್ಗೆ, ತನ್ನ ಒಂದು ಬ್ಯೂಟಿ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಈ ಕವಿತೆಯಲ್ಲಿ ಅವಳು ತನ್ಗಾಗ್ತಾ ಇರುವಂತಹ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಸೊ ದಿಸ್ ಈಸ್ ಅ ಪೋಯಮ್ ಬೈ ಸಿಲ್ವಿಯಾ ಪ್ಲಾತ್. ತಮಗೆಲ್ಲ ಈ ಒಂದು ಕವಿತೆ ಅರ್ಥ ಆಯಿತು ಅನ್ಕೊಂಡಿದ್ದೇನೆ. ಸೊ ಈ ಕವಿತೆ ಅರ್ಥ ಆದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿರ್ತೇನೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡಿ. ಮೊದಲನೇ ಪ್ರಶ್ನೆ, ವಾಟ್ ಆರ್ ದ ಥಿಂಗ್ಸ್ ವಿತ್ ವಿಚ್ ದ ಮಿರರ್ ಕಂಪೇರ್ಸ್ ಇಟ್ ಸೆಲ್ಫ್ ಟು? ದ ಸೆಕೆಂಡ್ ಕ್ವಶನ್ ಇಸ್, ಎಕ್ಸ್ಪ್ಲೇನ್ ದ ಇಮೋಷನ್ಸ್ ಆಫ್ ಸಿಲ್ವಿಯಾ ಪ್ಲಾತ್ ಅಬೌಟ್ ದ ಮಿರರ್. ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಈ ಪ್ರಶ್ನೆಗಳು ಇರ್ತವೆ, ಉತ್ತರಿಸ್ರಿ. ಮತ್ತೆ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.